ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗ್ಬಿಡುತ್ತಾ? ಸಿದ್ದರಾಮಯ್ಯ ಸ್ಥಾನ ಬದಲಾವಣೆ ಪಕ್ಕನ? ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಅಥವಾ ಸಿಎಂ ಬದಲಾಗ್ತಾರಾ? ಸಿಎಂ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ ಒಲಿಯುತ್ತೆ? ಅಥವಾ ಈಗಿರೋರು ಸೇಫ್ ಇದ್ದಾರಾ ಇಲ್ವಾ? ರಾಜ್ಯ ರಾಜಕೀಯ ನಿಂತ ನೀರಲ್ಲ ಎಂದ ಸಚಿವ ಕೆ ರಾಜಣ್ಣ. ಸಿಎಂ ಆಪ್ತ ರಾಜಣ್ಣರ ಹೇಳಿಕೆ ಗೂಢಾರ್ಥ ಏನು ಹಾಗಾದ್ರೆ? ರಾಜಣ್ಣ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕಿಚ್ಚೆಬ್ಬಿಸಿದೆ. ಈ ಮೊದಲಿನಿಂದಲೂ ಕೂಡ ಸಚಿವ ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಎಷ್ಟೇ ಸಾರಿ ಈ ಬಗ್ಗೆ ಪ್ರಸ್ತಾಪ ಮಾಡಿದರೂ ಕೂಡ ಅದು ಕೈಗೂಡ್ತಾ ಇಲ್ಲ. ಈ ಮೂಲಕ ಮತ್ತೆ ಅವರು ಆ ಅಧ್ಯಕ್ಷಗಿರಿಯ ಮೇಲೆ ಕಣ್ಣಿಟ್ಟಿರೋದನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಸಾರಥ್ಯ ನೀಡಿದರೆ ನನಗೆ ಸಚಿವ ಸ್ಥಾನ ಬೇಡ ಅಂತ ರಾಜಣ್ಣ ಅವರು ಹೇಳಿರೋದು. ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ರಾಜಣ್ಣ ಬಿಚ್ಚಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿರೋದು ಬೆಂಗಳೂರಿನಲ್ಲಿ. ಈ ಮೂಲಕ ಸರಣಿ ಬಾಂಬ್ಗಳನ್ನ ಸಿಡಿಸಿದ್ದಾರೆ ಸಚಿವ ರಾಜಣ್ಣ ಅವರು. ಒಂದ್ ಕಡೆ ರಾಜಕೀಯ ನಿಂತ ನೀರಲ್ಲ ಅಂತ ಹೇಳ್ತಾರೆ, ಜೊತೆಗೆ ಸಿಎಂ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ, ಯಾರ್ಯಾರು ಸೇಫು ಯಾರ್ಯಾರು ಔಟು, ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಮಾತಾಡಿರುವಂತ ಅವರು ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಸೆಪ್ಟೆಂಬರ್ ಕಳೀಲಿದ್ದ ಸೆಪ್ಟೆಂಬರ್ ಕಳೀಲಿದ್ದ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಸೆಪ್ಟೆಂಬರ್ ಕಳೀಲಿದ್ದ ಸೆಪ್ಟೆಂಬರ್ ಕಳೀಲಿದ್ದ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಸೆಪ್ಟೆಂಬರ್ ಕಳೀಲಿದ್ದ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಬಗ್ಗೆ ಕೆ ರಾಜಣ್ಣ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಮ್ಮ ಜೊತೆಗೆ ಕೆ ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿದ್ದೀರಿ. ಹೌದು 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 ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಲ್ಲ. ಒಂದ್ ಪಕ್ಷ ತೀರ್ಮಾನ ಮಾಡಿ ನನಗೆ ಅವಕಾಶ ಜವಾಬ್ದಾರಿ ಕೊಟ್ರೆ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂಥ ಶಕ್ತಿ ನನ್ನ ಕ್ಷೇತ್ರ ಜನ ನನಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಹಿರಿಯರಿದ್ದೀರಿ, ತಮಗೂ ಕೂಡ ಸಾಕಷ್ಟು ಶಾಸಕರ ಬೆಂಬಲ ಕೂಡ ಇದೆ ಕೆಪಿಸಿಸಿ ಸ್ಥಾನಕ್ಕೆ. ನಾನು ಅದೆಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಎಲ್ಲ ಶಾಸಕರು ನಂದು ಸೇರಿದಂತೆ. ನಡೀರಿ. ಥ್ಯಾಂಕ್ ಯು ರಾಜಣ್ಣ ಅವರ. ನಮ್ಮ ಜೊತೆಗೆ ಕೆ ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿದ್ದೀರಿ. ಹೌದು 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 ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಲ್ಲ. ಒಂದ್ ಪಕ್ಷ ತೀರ್ಮಾನ ಮಾಡಿ ನನಗೆ ಅವಕಾಶ ಜವಾಬ್ದಾರಿ ಕೊಟ್ರೆ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂಥ ಶಕ್ತಿ ನನ್ನ ಕ್ಷೇತ್ರ ಜನ ನನಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಹಿರಿಯರಿದ್ದೀರಿ, ತಮಗೂ ಕೂಡ ಸಾಕಷ್ಟು ಶಾಸಕರ ಬೆಂಬಲ ಕೂಡ ಇದೆ ಕೆಪಿಸಿಸಿ ಸ್ಥಾನಕ್ಕೆ. ನಾನು ಅದೆಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಎಲ್ಲ ಶಾಸಕರು ನಂದು ಸೇರಿದಂತೆ. ನಡೀರಿ. ಥ್ಯಾಂಕ್ ಯು ರಾಜಣ್ಣ ಅವರ. ನಮ್ಮ ಜೊತೆಗೆ ಕೆ ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿದ್ದೀರಿ. ಹೌದು 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 ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಲ್ಲ. ಒಂದ್ ಪಕ್ಷ ತೀರ್ಮಾನ ಮಾಡಿ ನನಗೆ ಅವಕಾಶ ಜವಾಬ್ದಾರಿ ಕೊಟ್ರೆ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂಥ ಶಕ್ತಿ ನನ್ನ ಕ್ಷೇತ್ರ ಜನ ನನಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಹಿರಿಯರಿದ್ದೀರಿ, ತಮಗೂ ಕೂಡ ಸಾಕಷ್ಟು ಶಾಸಕರ ಬೆಂಬಲ ಕೂಡ ಇದೆ ಕೆಪಿಸಿಸಿ ಸ್ಥಾನಕ್ಕೆ. ನಾನು ಅದೆಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಎಲ್ಲ ಶಾಸಕರು ನಂದು ಸೇರಿದಂತೆ. ನಡೀರಿ. ಥ್ಯಾಂಕ್ ಯು ರಾಜಣ್ಣ ಅವರ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗ್ಬಿಡುತ್ತಾ? ಸಿದ್ದರಾಮಯ್ಯ ಸ್ಥಾನ ಬದಲಾವಣೆ ಪಕ್ಕನ? ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಅಥವಾ ಸಿಎಂ ಬದಲಾಗ್ತಾರಾ? ಸಿಎಂ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ ಒಲಿಯುತ್ತೆ? ಅಥವಾ ಈಗಿರೋರು ಸೇಫ್ ಇದ್ದಾರಾ ಇಲ್ವಾ?
ರಾಜ್ಯ ರಾಜಕೀಯ ನಿಂತ ನೀರಲ್ಲ ಎಂದ ಸಚಿವ ಕೆಎನ್ ರಾಜಣ್ಣ. ಸಿಎಂ ಆಪ್ತ ರಾಜಣ್ಣರ ಹೇಳಿಕೆ ಗೂಢಾರ್ಥ ಏನು ಹಾಗಾದ್ರೆ? ರಾಜಣ್ಣ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕಿಚ್ಚೆಬ್ಬಿಸಿದೆ. ಈ ಮೊದಲಿನಿಂದಲೂ ಕೂಡ ಸಚಿವ ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಎಷ್ಟೇ ಸಾರಿ ಈ ಬಗ್ಗೆ ಪ್ರಸ್ತಾಪ ಮಾಡಿದರೂ ಕೂಡ ಅದು ಕೈಗೂಡ್ತಾ ಇಲ್ಲ. ಈ ಮೂಲಕ ಮತ್ತೆ ಅವರು ಆ ಅಧ್ಯಕ್ಷಗಿರಿಯ ಮೇಲೆ ಕಣ್ಣಿಟ್ಟಿರೋದನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಸಾರಥ್ಯ ನೀಡಿದರೆ ನನಗೆ ಸಚಿವ ಸ್ಥಾನ ಬೇಡ ಅಂತ ರಾಜಣ್ಣ ಅವರು ಹೇಳಿರೋದು. ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ರಾಜಣ್ಣ ಬಿಚ್ಚಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿರೋದು ಬೆಂಗಳೂರಿನಲ್ಲಿ. ಈ ಮೂಲಕ ಸರಣಿ ಬಾಂಬ್ಗಳನ್ನ ಸಿಡಿಸಿದ್ದಾರೆ ಸಚಿವ ರಾಜಣ್ಣ ಅವರು. ಒಂದ್ ಕಡೆ ರಾಜಕೀಯ ನಿಂತ ನೀರಲ್ಲ ಅಂತ ಹೇಳ್ತಾರೆ, ಜೊತೆಗೆ ಸಿಎಂ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ, ಯಾರ್ಯಾರು ಸೇಫು ಯಾರ್ಯಾರು ಔಟು, ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಮಾತಾಡಿರುವಂತಹ ಅವರು ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಸೆಪ್ಟೆಂಬರ್ ಕಳೀಲಿ ಅಂತ ಸೆಪ್ಟೆಂಬರ್ ಕಳೀಲಿ ಅಂತ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಸೆಪ್ಟೆಂಬರ್ ಕಳೀಲಿ ಅಂತ ಸೆಪ್ಟೆಂಬರ್ ಕಳೀಲಿ ಅಂತ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಸೆಪ್ಟೆಂಬರ್ ಕಳೀಲಿ ಅಂತ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಬಗ್ಗೆ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಮ್ಮ ಜೊತೆಗೆ ಕೆಎನ್ ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿದ್ದೀರಿ. ಹೌದು 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 ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಲ್ಲ. ಒಂದ್ ಪಕ್ಷ ತೀರ್ಮಾನ ಮಾಡಿ ನನಗೆ ಅವಕಾಶ ಜವಾಬ್ದಾರಿ ಕೊಟ್ರೆ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂಥ ಶಕ್ತಿ ನನ್ನ ಕ್ಷೇತ್ರದ ಜನ ನನಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಹಿರಿಯರಿದ್ದೀರಿ, ತಮಗೂ ಕೂಡ ಸಾಕಷ್ಟು ಶಾಸಕರ ಬೆಂಬಲ ಕೂಡ ಇದೆ ಕೆಪಿಸಿಸಿ ಸ್ಥಾನಕ್ಕೆ. ನಾನು ಅದೆಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಎಲ್ಲ ಶಾಸಕರು ನಂದು ಸೇರಿದಂತೆ. ನಡೀರಿ. ಥ್ಯಾಂಕ್ ಯು ರಾಜಣ್ಣ ಅವರ. ನಮ್ಮ ಜೊತೆಗೆ ಕೆಎನ್ ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿದ್ದೀರಿ. ಹೌದು 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 ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಲ್ಲ. ಒಂದ್ ಪಕ್ಷ ತೀರ್ಮಾನ ಮಾಡಿ ನನಗೆ ಅವಕಾಶ ಜವಾಬ್ದಾರಿ ಕೊಟ್ರೆ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂಥ ಶಕ್ತಿ ನನ್ನ ಕ್ಷೇತ್ರದ ಜನ ನನಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಹಿರಿಯರಿದ್ದೀರಿ, ತಮಗೂ ಕೂಡ ಸಾಕಷ್ಟು ಶಾಸಕರ ಬೆಂಬಲ ಕೂಡ ಇದೆ ಕೆಪಿಸಿಸಿ ಸ್ಥಾನಕ್ಕೆ. ನಾನು ಅದೆಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಎಲ್ಲ ಶಾಸಕರು ನಂದು ಸೇರಿದಂತೆ. ನಡೀರಿ. ಥ್ಯಾಂಕ್ ಯು ರಾಜಣ್ಣ ಅವರ. ನಮ್ಮ ಜೊತೆಗೆ ಕೆಎನ್ ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿದ್ದೀರಿ. ಹೌದು 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 ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಲ್ಲ. ಒಂದ್ ಪಕ್ಷ ತೀರ್ಮಾನ ಮಾಡಿ ನನಗೆ ಅವಕಾಶ ಜವಾಬ್ದಾರಿ ಕೊಟ್ರೆ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂಥ ಶಕ್ತಿ ನನ್ನ ಕ್ಷೇತ್ರದ ಜನ ನನಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಹಿರಿಯರಿದ್ದೀರಿ, ತಮಗೂ ಕೂಡ ಸಾಕಷ್ಟು ಶಾಸಕರ ಬೆಂಬಲ ಕೂಡ ಇದೆ ಕೆಪಿಸಿಸಿ ಸ್ಥಾನಕ್ಕೆ. ನಾನು ಅದೆಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಎಲ್ಲ ಶಾಸಕರು ನಂದು ಸೇರಿದಂತೆ. ನಡೀರಿ. ಥ್ಯಾಂಕ್ ಯು ರಾಜಣ್ಣ ಅವರ.